ತಾಲೂಕಿನ ಸೊಪ್ಪಿನಹೊಸಳ್ಳಿ ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಕಲವೆ ಗ್ರಾಮದಲ್ಲಿ ನೂತನ ಪಡಿತರ ವಿತರಣಾ ಕೇಂದ್ರ ತೆರೆದು ಕಲವೆ, ಬಂಗಡೆ, ಮೊರ್ಸೆ, ಚಿಮ್ಮೊಳ್ಳಿ ಗ್ರಾಮದ ಜನತೆಗೆ ಪಡಿತರ ವಿತರಣೆ ಮಾಡಲಾಯಿತು. ಹಿಂದುಳಿದ ವರ್ಗದವರು ಹಾಗೂ ಕುಂಬ್ರಿ ಮರಾಠಿ ಸಮುದಾಯದವರೇ ಹೆಚ್ಚಿರುವ ಈ ಗ್ರಾಮಸ್ಥರ ಬಹುವರ್ಷದ ಬೇಡಿಕೆಯನ್ನು ಜನಪರ ಕಾಳಜಿ ಹೊಂದಿರುವ ಶಾಸಕ ದಿನಕರ್ ಶೆಟ್ಟಿಯವರು ಪಡಿತರ ವಿತರಣಾ ವ್ಯವಸ್ಥೆ ಕಲ್ಪಿಸುವ ಮೂಲಕ ಮಾನವೀಯತೆ ಮೆರೆದಿದ್ದಾರೆ. ಸ್ಥಳೀಯ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷರಾದ ಮದನ್ ನಾಯ್ಕ್ ಅವರ ನೇತೃತ್ವದಲ್ಲಿ ಕಲವೆಯ ಪರಮೇಶ್ವರ್ ನಾಯ್ಕ್ ಅವರ ಗೋದಾಮಿನಲ್ಲಿ ಪಡಿತರ ವಿತರಣೆಗೆ ಚಾಲನೆ ನೀಡಲಾಯಿತು. ಈ ಸಂದರ್ಭದಲ್ಲಿ ಸೇವಾ ಸಹಕಾರಿ ಸಂಘದ ನಿರ್ದೇಶಕರಾದ ವಿನಾಯಕ್ ಭಟ್, ನಾಗರಾಜ್ ನಾಯ್ಕ್, ಉಲ್ಲಾಸ್ ಪಿಂಟೋ, ವಾಮನ್ ನಾಯ್ಕ್, ರೆಬೆಲ್ಲಾ ಅಲ್ಮೇಡಾ, ಸೊಪ್ಪಿನಹೊಸಳ್ಳಿ ಗ್ರಾಮ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ಕಾದಿರ್ ನಿಂಬಾ, ಮಾಜಿ ಉಪಾಧ್ಯಕ್ಷರಾದ ಹನುಮಂತ ಗೌಡ, ಮಾಜಿ ಸದಸ್ಯರಾದ ಈಶ್ವರ್ ಮರಾಠಿ, ಬಂಗಣೆ, ಪರಮೇಶ್ವರ್ ನಾಯ್ಕ್, ಶಂಕರಗೌಡ, ಸಂಘದ ಕಾರ್ಯನಿರ್ವಾಹಕರಾದ ಅಬ್ದುಲ್ ರಹೀಂ ಸಾಬ್ ಹಾಗೂ ಸಿಬ್ಬಂದಿಗಳು, ಸಾರ್ವಜನಿಕರು ಉಪಸ್ಥಿತರಿದ್ದರು. ಹಲವು ವರ್ಷಗಳ ಹಿಂದಿನ ಪಡಿತರ ವಿತರಣಾ ಬೇಡಿಕೆಯನ್ನು ಈಡೇರಿಸಿದ ಶಾಸಕ ದಿನಕರ್ ಕೆ ಶೆಟ್ಟಿ ಹಾಗೂ ಶ್ರಮಿಸಿದ ವಿನಾಯಕ್ ಭಟ್ ಅಲ್ಲದೆ ಸಂಘದ ಎಲ್ಲ ಸದಸ್ಯರಿಗೂ ಪದಾಧಿಕಾರಿಗಳಿಗೂ ಗ್ರಾಮಸ್ಥರು ಹೃದಯಪೂರ್ವಕ ಅಭಿನಂದನೆ ಸಲ್ಲಿಸಿದರು.